ಪಾಯಸನಾ ಕರೆಕ್ಟ್ ಟೈಮ್ ಇತ್ತಂದ್ರೆ ನೋಡಿ ಊಟ ಮುಗಿತಿದ್ದಂಗೆ ಪಾಯಸ ಬಂತು. ಪಾಯಸ ಅಂದ್ರೆ ನಂಗೆ ಬಹಳ ಇಷ್ಟ. ಏನೋ ಅಭ್ಯಂತರ ಇಲ್ಲ ಅಂದ್ರೆ 2 ಬಟ್ಲು ನಾನೇ ಕುಡಿದು ಬಿಡ್ತೀನಿ. ಎರಡೇನ್ ಕಾಟಮ್ನವ್ರೆ 4 ತಿನ್ನಿ. ನೀವು ಖುಷಿಯಾಗಿದ್ರೆ ನಮಗೂ ಸಂತೋಷನೇ ಅಲ್ವೇ ಮತ್ತೆ ಸುರೇಂದ್ರ ಅಣ್ಣ. ಅಯ್ಯೋ ಏನು ಮಾಡೋದು ಮೇಡಮ್ ಇವಾಗ? ಕಾಂತ ಮತ್ತೆ ಸುಮ್ಮನಿದ್ರೇ ಓವರಾಗಿ ಮಾತಾಡ್ತಾರೆ. ಇದನ್ನೇನಾದರೂ ಕುಡಿದು ಬಿಟ್ರೆ ಏನಾದ್ರೂ ಇದನ್ನ ಕುಡಿದ್ರೆ ಸುರ್ ಬತ್ತಿ ಡಮ್ ಅನ್ನತ್ತೆ ಅಷ್ಟೆ. ಕಾಂತ ಕರಿಬೇಡಿ. ಜೀವನದಲ್ಲಿ ಅಕ್ಕರೆ ಜಾಸ್ತಿ ಆಗಿರ್ಬೇಕೇ ಹೊರತು ಸಕ್ಕರೆ ಜಾಸ್ತಿ ಆಗಬಾರದು. ನನಗೆ ಹೊಟ್ಟೆ ತುಂಬ ಹೋಗಿದೆ, ಪಾಯಸ ಜಾಸ್ತಿ ಆಗಿದೆ. ಈ ಪಾಯಸನ ನೀನೇ ಕುಡಿ. ಹಂಗಂತಿದೆ. ಸರಿ ಬಿಡಿ, ತಗೊಳ್ಳಿ ನಿಮ್ಮ ಪಾಲಿದ್ದು ದೇಪಳಿ. ಮಾಮ್, ಪಾಯಸ ಒಂಥರ ಇದೆ ಅಲ್ವಾ? ನೋಡು, ಪಾಯಸ ಸರಿ ಇಲ್ಲ, ಸಾರಿ ಖಾರ ಕಮ್ಮಿ ಆಗಿದೆ, ಪಲ್ಯ ಕುಪ್ಪಿಲ್ಲ ಅಂತೆಲ್ಲ ಹೇಳ್ಬೇಡ. ನಿಮ್ಮ ಮಾವನ ಮುಂದೆ ಸರಿಯಾಗಿ ಬಿಹೇವ್ ಮಾಡು. ಸರಿ ಮಾಮ್.